Hello students, welcome to this session. In this session, let us discuss about another queue or another variant of queue called double-ended queue. It is also called as DQ. In this session, let us discuss about what is a double-ended queue and what are the various operations that can be performed on double-ended queues. We have already discussed the types of queues, that is ordinary queue, circular queue, double-ended queue and priority queue. Today our focus is on double-ended queue. What is a double-ended queue? How can we define a double-ended queue? Here in this picture you can see a double-ended queue. This queue has two ends. This is front and this end is rear. We can observe that from both ends we can perform both operation, that is insertion and deletion as well. ಇದುವರೆಗೂ ನಮಗೆ ಗೊತ್ತಿರೋ ಕ್ಯೂನಲ್ಲಿ ನಾವು ರಿಯರಿಂದ ಇನ್ಸರ್ಟ್ ಮಾಡ್ತಿದ್ವಿ, ಫ್ರಂಟಿಂದ ಡಿಲೀಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಾವು ಗಮನಿಸ್ಬೋದು ಡಿಫರೆನ್ಸು. ಫ್ರಂಟಿಂದಲೂ ಕೂಡ ಇನ್ಸರ್ಷನ್ ಮತ್ತು ಡಿಲೀಷನ್ ಎರಡು ಮಾಡ್ಬೋದು, ರಿಯರಿಂದಲೂ ಇನ್ಸರ್ಷನ್ ಮತ್ತು ಡಿಲೀಷನ್ ಎರಡು ಮಾಡ್ಬೋದು. ಸೊ ದಟ್ಸ್ ವೈ ವಿ ಕಾಲ್ ದಿಸ್ ಆಸ್ ಡಬಲ್ ಎಂಡೆಡ್ ಕ್ಯೂ ಆರ್ DQ. So the definition is a DQ is a special type of data structure in which insertions are done from both ends. ಎರಡೂ ಕಡೆಯಿಂದ ಇನ್ಸರ್ಟ್ ಮಾಡ್ಬೋದು. ಆ್ಯಂಡ್ ಡಿಲೀಷನ್ಸ್ ಆರ್ ಡನ್ ಅಟ್ ಬೋತ್ ಎಂಡ್ಸ್. ಎರಡೂ ಕಡೆಯಿಂದಲೂ ಡಿಲೀಟು ಮಾಡ್ಬೋದು. ಇನ್ ಎ ಸೆನ್ಸ್ ದಿಸ್ ಹೈಬ್ರಿಡ್ ಲಿನಿಯರ್ ಸ್ಟ್ರಕ್ಚರ್, ನೋಡಿ ಇದು ಹೈಬ್ರಿಡ್ ಅಂತ ಕರಿತೀವಿ. ವೈ? ದಿಸ್ ಡೇಟಾ ಸ್ಟ್ರಕ್ಚರ್ ಪ್ರೊವೈಡ್ಸ್ ಆಲ್ ದ ಕ್ಯಾಪಬಿಲಿಟೀಸ್ ಆಫ್ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್. ಇದನ್ನು ಸ್ಟ್ಯಾಕ್ ಆಗಿ ಯೂಸ್ ಮಾಡ್ಬೋದು, ಕ್ಯೂನಾಗಿ ಯೂಸ್ ಮಾಡ್ಬೋದು. ಈ ಸಿಂಗಲ್ ಡೇಟಾ ಸ್ಟ್ರಕ್ಚರ್ ಇಟ್ಕೊಂಡ್ರೆ ನಾವು ಇದನ್ನು ಸ್ಟ್ಯಾಕ್ ಮತ್ತು ಕ್ಯೂ ಎರಡು ಥರ ಇಂಪ್ಲಿಮೆಂಟ್ ಮಾಡ್ಬೋದು. ನೀವು ಒಂದೇ ಎಂಡಿಂದ ಇನ್ಸರ್ಷನ್ ಅದೇ ಎಂಡಿಂದ ಡಿಲೀಷನ್ ಪರ್ಫಾರ್ಮ್ ಮಾಡ್ತಿದ್ದೀರಿ ಅಂತಂದರೆ ಇದು ಸ್ಟ್ಯಾಕ್ ಆಗುತ್ತೆ. ಒಂದು ಎಂಡಿಂದ ಇನ್ಸರ್ಷನ್ ಮಾಡಿ ಇನ್ನೊಂದು ಎಂಡಿಂದ ಡಿಲೀಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅದು ಆರ್ಡಿನರಿ ಕ್ಯೂ ಆಗುತ್ತೆ, ಅಥವಾ ಡಬಲ್ ಎಂಡೆಡ್ ಕ್ಯೂನಾಗಿ ಯೂಸ್ ಮಾಡ್ಬೋದು. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಆ್ಯಸ್ ಹೈಬ್ರಿಡ್ ಲಿನಿಯರ್ data structure. Now let us see what are the various operations that can be performed on DQs. ನೋಡಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಏನೇನು ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡ್ಬೋದು. ಇನ್ಸರ್ಷನ್ ಫ್ರಮ್ ಫ್ರಂಟ್, ಇನ್ಸರ್ಷನ್ ಫ್ರಮ್ ರಿಯರ್, ಡಿಲೀಷನ್ ಫ್ರಮ್ ಫ್ರಂಟ್, ಡಿಲೀಷನ್ ಫ್ರಮ್ ರಿಯರ್. ಇಲ್ಲ ಅದನ್ನು ಲಿಸ್ಟ್ ಮಾಡೋಣ. ಇನ್ಸರ್ಟ್ ಫ್ರಮ್ ರಿಯರ್, ಡಿಲೀಟ್ ಫ್ರಮ್ ಫ್ರಂಟ್. ಇದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಇನ್ಸರ್ಟ್ ಫ್ರಮ್ ರಿಯರ್ ಹೇಗೆ ಅಂತ. ಡಿಲೀಟ್ ಫ್ರಮ್ ಫ್ರಂಟು ಹೇಗೆ ಅಂತ ಗೊತ್ತಿದೆ. ಆಲ್ಸೋ ಡಿಸ್ಪ್ಲೇ ದ ಕಂಟೆಂಟ್ಸ್ ಆಫ್ ದಿಸ್ ಕ್ಯೂ, ಅದು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನ್ಯೂ ಕಾನ್ಸೆಪ್ಟ್ಸ್ ಏನಿಲ್ಲಿ ಇನ್ ಕೇಸ್ ಆಫ್ DQs ಅಂತಂದರೆ ಇನ್ಸರ್ಷನ್ ಫ್ರಮ್ ಫ್ರಂಟ್, ಇದು ನಮಗೆ ಗೊತ್ತಿರಲಿಲ್ಲ. ಕ್ಯೂನಲ್ಲಿ ಹೇಗೆ ಫ್ರಂಟಿಂದ ಇನ್ಸರ್ಟ್ ಮಾಡ್ತೀವಿ, ಅದೇ ಥರ ಹೌ ವಿ ಡಿಲೀಟ್ ಎನ್ ಎಲಿಮೆಂಟ್ ಫ್ರಮ್ ದ ರಿಯರ್ ಎಂಡ್, ಅದು ಕೂಡ ನಮಗೆ ಇದುವರೆಗೂ ಡಿಸ್ಕಸ್ ಮಾಡಿಲ್ಲ. ಸೊ ದೀಸ್ ಟೂ ಆರ್ ದ ನ್ಯೂ ಕಾನ್ಸೆಪ್ಟ್ಸ್ ಅಂಡ್ ಆರ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ DQs. ಈಗ ಒಂದೊಂದಾಗಿ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಆಪ್ರೇಷನ್ಸನ್ನು. ಇದನ್ನ ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಅಟ್ ರಿಯರ್ ಎಂಡ್, ಇದು ನಮಗೆ ತುಂಬ ಫೆಮಿಲಿಯರ್ ಆಗಿರುವಂಥ ಆಪ್ರೇಷನ್. ರಿಯರಿಂದ ಇನ್ಸರ್ಟ್ ಮಾಡೋದು, ಅದಕ್ಕೆ ನಾವು ಈ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ರಿಯರ್ ಅಂತ ಒಂದು ಪಾಯಿಂಟರ್ ಇದೆ. ಯಾವುದೇ ಕ್ಯೂನಲ್ಲಿ ಎರಡು ಪಾಯಿಂಟರ್ ಇರುತ್ತೆ, ಒಂದು ಫ್ರಂಟ್ ಮತ್ತೊಂದು ರಿಯರ್. ನಾವು ಇವನ್ನ ಯೂಸ್ ಮಾಡಿಕೊಂಡು ಇನ್ಸರ್ಷನ್ ಮತ್ತು ಡಿಲೀಷನನ್ನು ಪರ್ಫಾರ್ಮ್ ಮಾಡ್ತೀವಿ. ಸೊ ಹಿಯರ್ ಇಫ್ ಯು ವಾಂಟ್ ಟು ಇನ್ಸರ್ಟ್ ಎನ್ ಎಲಿಮೆಂಟ್ ಅಟ್ ಪೊಸಿಷನ್ Q of 4,
we need to increment this rear pointer to that position. So we will write this statement, rear is equal to rear plus 1. rear is equal to rear plus 1 ಅಂತ ನಾವು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದಾಗ ರಿಯರ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ರಿಯರ್ ವ್ಯಾಲ್ಯೂ 3 ಇತ್ತು, ಇನ್ಕ್ರಿಮೆಂಟ್ ಮಾಡಿದಾಗ ರಿಯರ್ ವ್ಯಾಲ್ಯೂ 4 ಆಗುತ್ತೆ. ಸೊ ಇನ್ಕ್ರಿಮೆಂಟ್ ಆದಮೇಲೆ ರಿಯರು ಕ್ಯೂ ಆಫ್ 4ಗೆ ಪಾಯಿಂಟ್ ಮಾಡ್ತಾ ಇದೆ. ಈಗ ನಾವು ಈ ಕ್ಯೂ ಆಫ್ ರಿಯರ್ ಏನಿದೆ ಅಂದರೆ ಕ್ಯೂ ಆಫ್ ರಿಯರ್ ಅಂತಂದರೆ ಕ್ಯೂ ಆಫ್ 4 ಅಲ್ಲಿಗೆ ಹೊಸ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ಬೋದು. ಇದು ಆ ಸ್ಟೇಟ್ಮೆಂಟ್. ಕ್ಯೂ ಆಫ್ ರಿಯರ್, ಇಲ್ಲಿ ರಿಯರ್ ವ್ಯಾಲ್ಯೂ 4 ಇದೆ. ಸೊ ಕ್ಯೂ ಆಫ್ 4 ಈ ಪೊಸಿಷನ್ಗೆ 50 ಅಸೈನ್ ಆಗುತ್ತೆ. ಇದು ಎಕ್ಸಿಕ್ಯೂಟ್ ಆದಾಗ 50 ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಹೀಗೆ ನಾವು ಇನ್ಸರ್ಟ್ ಮಾಡ್ತೀವಿ ರಿಯರ್ ಎಂಡಿಂದ. ಬಿಫೋರ್ ವಿ ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಅಟ್ ರಿಯರ್ ಎಂಡ್ ವಿ ಮಸ್ಟ್ ಚೆಕ್ ವೆದರ್ ದಿಸ್ ಕ್ಯೂ ಈಸ್ ಫುಲ್ ಆರ್ ನಾಟ್. ಅದಕ್ಕೆ ಈ ಕಂಡೀಷನ್ ಯೂಸ್ ಮಾಡ್ತೀವಿ, ರಿಯರ್ ಇಸ್ ಈಕ್ವಲ್ ಟು ಕ್ಯೂ ಸೈಜ್ -1 ಇದೆಯಾ ಅಂತ. ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ, that means this queue is full. There is no further room to insert new element. If this condition fails, we can perform insertion operation. Delete from front end. ಡಿಲೀಟ್ ಮಾಡುವಾಗ ನಾವು ಫ್ರಂಟ್ ಎಂಡಿಂದ ಈ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು, ಫಸ್ಟ್ ಎಲಿಮೆಂಟನ್ನು. ಸೊ ನಾವೇನು ಮಾಡ್ತೀವಿ, ಫ್ರಂಟನ್ನು ಇನ್ಕ್ರಿಮೆಂಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಡಿಲೀಟ್ ಮಾಡ್ತಾ ಇರುವಂಥ ಎಲಿಮೆಂಟನ್ನು ಪ್ರಿಂಟ್ ಮಾಡ್ಕೊಳ್ತೀವಿ. ಡಿಲೀಟೆಡ್ ಐಟಮ್ ಈಸ್ ಕ್ಯೂ ಆಫ್ ಫ್ರಂಟ್ ವ್ಯಾಲ್ಯೂ 0. ಸೊ ಕ್ಯೂ ಆಫ್ 0 ಇದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಫ್ರಂಟ್ ಈಸ್ ಈಕ್ವಲ್ ಟು ಫ್ರಂಟ್ ಪ್ಲಸ್ 1 ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಇದನ್ನ ಇನ್ಕ್ರಿಮೆಂಟ್ ಮಾಡ್ತೀವಿ. ಮಾಡಿದಾಗ ಫ್ರಂಟ್ ವ್ಯಾಲ್ಯೂ ಕ್ಯೂ ಆಫ್ 0 ಇಂದ ಕ್ಯೂ ಆಫ್ 1ಗೆ ಪಾಯಿಂಟ್ ಮಾಡುತ್ತೆ. ಅಲ್ಲಿಗೆ ಈ ಎಲಿಮೆಂಟನ್ನು ನಾವು ಡಿಲೀಟ್ ಮಾಡ್ದಂಗೆ ಆಗುತ್ತೆ. ಫ್ರಂಟ್ ಯಾವುದಕ್ಕೆ ಪಾಯಿಂಟ್ ಮಾಡ್ತಿರುತ್ತೋ ಅದೇ ಫಸ್ಟ್ ಎಲಿಮೆಂಟ್ ಅಂತ ಕ್ಯೂನಲ್ಲಿ. ಸೊ ಡಿಲೀಷನ್ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಫ್ರಂಟನ್ನು ಇನ್ಕ್ರಿಮೆಂಟ್ ಮಾಡಬೇಕು ಅಷ್ಟೇ. ಇಲ್ಲೂ ಅಷ್ಟೇ, ಡಿಲೀಟ್ ಮಾಡಲಿಕ್ಕೆ ಮಿನಿಮಮ್ ಒಂದು ಎಲಿಮೆಂಟ್ ಇರಬೇಕು ಕ್ಯೂನಲ್ಲಿ. ಅದನ್ನು ನಾವು ಈ ಕಂಡೀಷನ್ ಯೂಸ್ ಮಾಡಿಕೊಂಡು ಚೆಕ್ ಮಾಡ್ತೀವಿ. ಇಫ್ ಫ್ರಂಟ್ ಗ್ರೇಟರ್ ದೆನ್ ರಿಯರ್ ಇದ್ದರೆ, ಯಾವಾಗಲೂ ರಿಯರು ಕೊನೆ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ಫ್ರಂಟು ಫಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ರಿಯರ್ ವ್ಯಾಲ್ಯೂ 0 ಇದೆ ಅಂತಂದರೆ ಅರ್ಥ ಒಂದು ಎಲಿಮೆಂಟ್ ಇದೆ ಅಂತ. ಯಾಕೆಂದರೆ ರಿಯರ್ ಇಲ್ಲಿದ್ದಾಗ ಫ್ರಂಟು ಇಲ್ಲೇ ಇರುತ್ತೆ, ರಿಯರ್ ಇಲ್ಲೇ ಇರುತ್ತೆ. ಸಪೋಸ್ ಈ ಕ್ಯೂನಲ್ಲಿ ಒಂದೇ ಎಲಿಮೆಂಟ್ ಇತ್ತು ಅಂತಂದರೆ ಫ್ರಂಟು ಮತ್ತು ರಿಯರ್ ಎರಡೂ ಕೂಡ ಈ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, 0th ಇಂಡೆಕ್ಸ್ಗೆ. ಓಕೆ, ಮಿನಿಮಮ್ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ ಈ ಕ್ಯೂನಲ್ಲಿ. ಇದನ್ನು ನಾವು ಡಿಲೀಟ್ ಮಾಡ್ಬೋದು ಬೇಕೆಂದರೆ. ಎಫ್ ಈಸ್ ಈಕ್ವಲ್ ಟು ಎಫ್ ಪ್ಲಸ್ 1 ಡಿಲೀಟ್ ಮಾಡಿದಾಗ ಏನಾಗುತ್ತೆ, ಎಫ್ ವ್ಯಾಲ್ಯೂ ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ, ಇಂಡೆಕ್ಸ್ 1ಗೆ ಪಾಯಿಂಟ್ ಮಾಡುತ್ತೆ, ಇದು ಡಿಲೀಟ್ ಆಗುತ್ತೆ. ಈಗ ನೋಡಿ, ರಿಯರ್ ವ್ಯಾಲ್ಯೂ 0 ಇತ್ತು, ಎಫ್ ವ್ಯಾಲ್ಯೂ ಈಗ 1 ಆಗಿದೆ. ಸೊ ಎಫ್ ಈಸ್ ಅಂದರೆ ಫ್ರಂಟ್ ಈಸ್ ಗ್ರೇಟರ್ ದೆನ್ ರಿಯರ್ ಆಗಿದೆ ಇಲ್ಲಿ. ಇಂಥ ಟೈಮಲ್ಲಿ ಯಾವಾಗ ಫ್ರಂಟು ರಿಯರ್ನ ದಾಟಿ ಹೋಗುತ್ತೆ ಅದರ ಅರ್ಥ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ ಆ ಕ್ಯೂನಲ್ಲಿ ಅಂತ. ಸೊ ಅದಕ್ಕೆ ನಾವು ಈ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀವಿ. ಇಫ್ ಫ್ರಂಟ್ ಗ್ರೇಟರ್ ದೆನ್ ರಿಯರ್ ಇದ್ದರೆ ಪ್ರಿಂಟ್ ಎಫ್ ಅಂಡರ್ ಫ್ಲೋ, ಕ್ಯೂನಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ. ಥರ್ಡ್ ಆಪ್ರೇಷನ್, ಡಿಸ್ಪ್ಲೇ ಕ್ಯೂ ಕಂಟೆಂಟ್ಸ್. ಇಲ್ಲೂ ಕೂಡ ಇವೆರಡು ಪಾಯಿಂಟರ್ನ ಯೂಸ್ ಮಾಡ್ಕೊಳ್ತೀವಿ. ಫ್ರಂಟಿಂದ ಶುರು ಮಾಡಿ ರಿಯರ್ಗೆ ಈಕ್ವಲ್ ಆಗೋ ತನಕ ಐನ ಇನ್ಕ್ರಿಮೆಂಟ್ ಮಾಡ್ತಾ ಮಾಡ್ತಾ ಫಾರ್ ಲೂಪಲ್ಲಿ ಒಂದೊಂದು ಎಲಿಮೆಂಟನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಫಾರ್ ಐ ಇಸ್ ಈಕ್ವಲ್ ಟು ಫ್ರಂಟ್ ಇಲ್ಲಿಂದ ಐ ಲೆಸ್ ದೆನ್ ಆರ್ ಈಕ್ವಲ್ ಟು ರಿಯರ್ ಇರೋ ತನಕ. ರಿಯರ್ಗಿಂತ ಗ್ರೇಟರ್ ದೆನ್ ಆಗಿಬಿಟ್ರೆ ಎಲಿಮೆಂಟ್ ಇರಲ್ಲ ಅಲ್ಲಿ. ಸೊ ಅಲ್ಲಿವರೆಗೂ ಏನು ಮಾಡಬೇಕು, ಪ್ರಿಂಟ್ ಮಾಡಬೇಕು. ಕ್ಯೂ ಆಫ್ ಐ ವ್ಯಾಲ್ಯೂ ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಕ್ಯೂ ಆಫ್ 0, ಕ್ಯೂ ಆಫ್ 1, ಕ್ಯೂ ಆಫ್ 2, ಕ್ಯೂ ಆಫ್ 3 ಆ್ಯಂಡ್ ಕ್ಯೂ ಆಫ್ 4. ಟೋಟಲಿ 5 ಟೈಮ್ಸ್ ಇದು ಎಕ್ಸಿಕ್ಯೂಟ್ ಆಗಿ 5 ಟೈಮ್ಸ್ ಎಲಿಮೆಂಟ್ಸ್ ಪ್ರಿಂಟ್ ಆಗುತ್ತೆ. ಹೀಗೆ ನಾವು ಡಿಸ್ಪ್ಲೇ ಮಾಡಬಹುದು. ಈಗ ನಾವು ಆ್ಯಕ್ಚುಲಿ
ಈ ಸೆಷನ್ನ ಕೋರ್ ಪಾರ್ಟಿಗೆ ಬರ್ತಾ ಇದ್ದೀವಿ. ಆರ್ಡಿನರಿ ಕ್ಯೂಗೂ ಡಬಲ್ ಎಂಡೆಡ್ ಕ್ಯೂಗೂ ಡಿಫ್ರೆನ್ಸ್ ಗೊತ್ತಾಗದೆ ಇಲ್ಲಿ. ಸೊ ನಾವಿಲ್ಲಿ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ಸರ್ಷನ್ ಫ್ರಮ್ ಫ್ರಂಟ್ ಎಂಡ್. ಅಲ್ಲಿ ಹೇಗೆ ಮಾಡ್ತೀವಿ ಇನ್ಸರ್ಷನ್ನು ಅಂತ. ಸೊ ಇಲ್ಲಿ ಮಲ್ಟಿಪಲ್ ಕೇಸಸ್ ಇದೆ. ಬಿಫೋರ್ ಇನ್ಸರ್ಟಿಂಗ್ ಎನಿ ಎಲಿಮೆಂಟ್ we should ask the question where and how the item has to be inserted. If we know the answer for this question, we have the insert front function ready. So let us consider various situations. Case 1, if the queue is empty, ಹಾಗಿದ್ದಾಗ ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದಾಗ ಹೇಗೆ ಇನ್ಸರ್ಟ್ ಮಾಡೋದು? ಅದಕ್ಕೆ we need to check these conditions. If front is equals to 0 and rear is equals to -1, ಫ್ರಂಟ್ ವ್ಯಾಲ್ಯೂ 0 ಆಗಿರಬೇಕು. ನೋಡಿ, ಫ್ರಂಟ್ ಈಸ್ ಈಕ್ವಲ್ ಟು 0 ಆಗಿರಬೇಕು, ರಿಯರ್ ವ್ಯಾಲ್ಯೂ -1 ಆಗಿರಬೇಕು. ಹಾಗಿದ್ದಾಗ ಅರ್ಥ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ ನೋಡಿ, ಇಫ್ ಫ್ರಂಟ್ ಈಸ್ ಗ್ರೇಟರ್ ದೆನ್ ರಿಯರ್ ಇದ್ದರೆ ಕ್ಯೂ ಈಸ್ ಎಂಪ್ಟಿ ಅಂತ ಅರ್ಥ. ಸೊ ಇಲ್ಲಿ ಫ್ರಂಟ್ ಈಸ್ ಗ್ರೇಟರ್ ದೆನ್ ರಿಯರ್ ಇದೆ, ಹಾಗಾಗಿ ಕ್ಯೂ ಈಸ್ ಎಂಪ್ಟಿ. ಹೀಗಿದ್ದಾಗ ಕ್ಯೂ ಖಾಲಿ ಇದೆ ಅಂತ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾವೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ 1 ಅಥವಾ ರಿಯರ್ ಇಸ್ ಈಕ್ವಲ್ ಟು ರಿಯರ್ ಪ್ಲಸ್ 1. ಆಗ ರಿಯರ್ ವ್ಯಾಲ್ಯೂ ಏನಾಗುತ್ತೆ, -1 ಇರೋದು ರಿಯರ್ ಪ್ಲಸ್ 1 ಅಂತಂದರೆ 0 ಆಗುತ್ತೆ. ಸೊ ಫ್ರಂಟ್ ಮತ್ತು ರಿಯರ್ ಎರಡು ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ನಾವೀಗ ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ಬೋದು. ಇನ್ಕ್ರಿಮೆಂಟ್ ಮಾಡಿದಾಗ ರಿಯರ್ ಇಲ್ಲಿ ಪಾಯಿಂಟ್ ಮಾಡುತ್ತೆ. ಕ್ಯೂ ಆಫ್ ರಿಯರ್ ಇಸ್ ಈಕ್ವಲ್ ಟು ಐಟಮ್, ಇದು ಇನ್ಸರ್ಷನ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್. ಕ್ಯೂ ಆಫ್ ರಿಯರ್ ವ್ಯಾಲ್ಯೂ ಏನಿದೆ ಇಲ್ಲಿ, ರಿಯರ್ ವ್ಯಾಲ್ಯೂ 0 ಇದೆ. ಸೊ ಕ್ಯೂ ಆಫ್ ರಿಯರಿಗೆ ಅಂದರೆ ಈ ಪ್ಲೇಸ್ಗೆ ಐಟಮ್ ಅಸೈನ್ ಆಗುತ್ತೆ. ಐಟಮ್ ವ್ಯಾಲ್ಯೂ ನಾವೇನು ಎಂಟ್ರಿ ಮಾಡ್ತೀವೋ ಅದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 50. ಇನ್ಸರ್ಷನ್ ಕಂಪ್ಲೀಟ್ ಆಗುತ್ತೆ, ಮೇನ್ ಫಂಕ್ಷನ್ಗೆ ಕಂಟ್ರೋಲ್ ರಿಟರ್ನ್ ಆಗುತ್ತೆ. ಇದು ಫಂಕ್ಷನ್. ಯಾವಾಗ ಇಫ್ ದ ಕ್ಯೂ ಈಸ್ ಎಂಪ್ಟಿ, ಒಂದೂ ಎಲಿಮೆಂಟ್ ಇಲ್ಲ ಅಂದ ಟೈಮಲ್ಲಿ ನಾವು ಈ ಥರ ಇನ್ಸರ್ಷನ್ ಮಾಡ್ತೀವಿ. ದಿಸ್ ಈಸ್ ಕೇಸ್ 2. ಸಮ್ ಐಟಮ್ಸ್ ಆರ್ ಡಿಲೀಟೆಡ್. ಕನ್ಸಿಡರ್ ದಿಸ್ ಸಿಚುವೇಶನ್ ವೇರ್ 10, 20 and 30 ವರ್ ಇನ್ಸರ್ಟೆಡ್ ಅರ್ಲಿಯರ್. ಮೊದಲೇ ನಾವಿಲ್ಲಿ 10, 20, 30 ಇನ್ಸರ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆ್ಯಂಡ್ 10 and 20 ಹ್ಯಾವ್ ಬೀನ್ ಡಿಲೀಟೆಡ್ ಫ್ರಮ್ ದ ಫ್ರಂಟ್ ಎಂಡ್. ಇವೆರಡನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀವಿ, 10 ಮತ್ತು 20 ಡಿಲೀಟ್ ಮಾಡಿಬಿಟ್ಟಿದ್ದೀವಿ. ನಾವು ದೆರ್ ಈಸ್ ಓನ್ಲಿ ಒನ್ ಐಟಮ್ ಇನ್ ದ ಕ್ಯೂ, ದಟ್ ಈಸ್ 30. ಹಿಯರ್ ಎನ್ ಐಟಮ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ಡಿಕ್ರಿಮೆಂಟಿಂಗ್ ದ ಫ್ರಂಟ್. ಈಗ ಇಲ್ಲಿ ಖಾಲಿ ಇದೆ, ಲೊಕೇಶನ್ಸ್ ಖಾಲಿ ಇದೆ. ನಾವಿಲ್ಲಿ ಎಲಿಮೆಂಟ್ ಇನ್ಸರ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಫ್ರಂಟನ್ನು ಡಿಕ್ರಿಮೆಂಟ್ ಮಾಡಬೇಕು. ಆ್ಯಕ್ಚುಲಿ ನಾವು ಇದುವರೆಗೂ ರಿಯರನ್ನು ಇನ್ಕ್ರಿಮೆಂಟ್ ಮಾಡಿ ಇನ್ಸರ್ಟ್ ಮಾಡ್ತಾಯಿದ್ವಿ. ಬಟ್ ಫ್ರಂಟಿಂದ ಇನ್ಸರ್ಟ್ ಮಾಡಬೇಕು ಅಂತಂದರೆ ಫ್ರಂಟನ್ನು ಡಿಕ್ರಿಮೆಂಟ್ ಮಾಡಬೇಕು. ಸೊ ಹಿಯರ್ ಎನ್ ಐಟಮ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ಡಿಕ್ರಿಮೆಂಟಿಂಗ್ ದ ಫ್ರಂಟ್ ಇಂಡೆಕ್ಸ್ ಬೈ 1 and then can insert an item in this position. So this is a statement for decrementing front pointer. Front is equal to front -1. ಹಾಗಂದ ತಕ್ಷಣ ಏನಾಗುತ್ತೆ, ಫ್ರಂಟು ಇಂಡೆಕ್ಸ್ 1ಗೆ ಪಾಯಿಂಟ್ ಮಾಡುತ್ತೆ. ಈಗ ಕ್ಯೂ ಆಫ್ ಫ್ರಂಟ್ ವ್ಯಾಲ್ಯೂ ಏನಿದೆ 1. ಸೊ ಕ್ಯೂ ಆಫ್ 1 ಅಲ್ಲಿಗೆ ಐಟಮನ್ನು ಅಸೈನ್ ಮಾಡ್ಬೋದು. 20 ಅಲ್ಲಿಗೆ ಅಸೈನ್ ಮಾಡ್ಬೋದು. ಇನ್ಸರ್ಷನ್ ಕಂಪ್ಲೀಟ್ ಆಗುತ್ತೆ, ಮೇನ್ ಫಂಕ್ಷನ್ಗೆ ಕಂಟ್ರೋಲ್ ರಿಟರ್ನ್ ಆಗುತ್ತೆ. ಯಾವಾಗಿದು ಸಮ್ ಐಟಮ್ಸ್ ಆರ್ ಡಿಲೀಟೆಡ್, ಒಂದು ಕ್ಯೂ ಇರುತ್ತೆ, ಅದರಲ್ಲಿ ಸ್ವಲ್ಪ ಐಟಮ್ಸ್ ಡಿಲೀಟ್ ಆಗಿರುತ್ತೆ. ಯೂಶ್ವಲಿ ನಾವು ಡಿಲೀಟ್ ಮಾಡುವಾಗ ಫ್ರಂಟ್ ಎಂಡಿಂದ ಡಿಲೀಟ್ ಮಾಡಿರ್ತೀವಿ. ಸೊ ಅಲ್ಲಿ ಎಂಪ್ಟಿ ಲೊಕೇಶನ್ಸ್ ಇರುತ್ತೆ. ಸೊ ಅಂಥ ಕಡೆ ಇನ್ಸರ್ಟ್ ಮಾಡಬೇಕು ಅಂದಾಗ ನಾವು ಫ್ರಂಟನ್ನು ಡಿಕ್ರಿಮೆಂಟ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ದೆನ್ we shall move on to case 3, that is some items are inserted but not deleted. Okay,
ಈಗ ಕೆಲವು ಐಟಮ್ಸ್ ಇದೆ ಇಲ್ಲ ಆಲ್ರೆಡಿ. ಈಗ ನಾವು ಫ್ರಂಟಿಂದ ಇನ್ಸರ್ಟ್ ಮಾಡಬೇಕು. ನಾವು ಅಬ್ಸರ್ವ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಇನ್ಸರ್ಟ್ ಎನಿ ಐಟಮ್ ಅಟ್ ದ ಫ್ರಂಟ್ ಎಂಡ್. ಯಾಕೆಂದರೆ ದೆರ್ ಈಸ್ ನೋ ರೂಮ್ ಫಾರ್ ದ ನ್ಯೂ ಎಲಿಮೆಂಟ್ ಆ್ಯಂಡ್ ವಿ ಶುಡ್ ಡಿಸ್ಪ್ಲೇ ಎನ್ ಅಪ್ರೋಪ್ರಿಯೇಟ್ ಮೆಸೇಜ್. ಇನ್ಸರ್ಷನ್ ಈಸ್ ನಾಟ್ ಪಾಸಿಬಲ್. ಫ್ರಂಟ್ ಇನ್ಸರ್ಷನ್ ಈಸ್ ನಾಟ್ ಪಾಸಿಬಲ್ ಅನ್ಲೆಸ್ ನಾವು ಡಿಲೀಟ್ ಮಾಡದೇ ಇದ್ದರೆ ಈ ಕ್ಯೂ ಇಂದ ಕೆಲವು ಎಲಿಮೆಂಟ್ಸನ್ನು ನಮಗಿಲ್ಲಿ ಇನ್ಸರ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಿಸ್ ಈಸ್ ಕೇಸ್ 3. ಸೊ ಇನ್ಸರ್ಷನ್ ಫ್ರಮ್ ಫ್ರಂಟ್ ಎಂಡ್, ಅದಕ್ಕೆ ನಾವು 3 ಕೇಸನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ಇನ್ನೊಂದು ಹೊಸ ಆಪ್ರೇಷನ್ ಏನು, ಡಿಲೀಷನ್ ಫ್ರಮ್ ರಿಯರ್ ಎಂಡ್. ಅದನ್ನು ಹೇಗೆ ಮಾಡೋದು? ಡಿಲೀಟ್ ಫ್ರಮ್ ರಿಯರ್. ಈಗ ಈ ಎಕ್ಸಾಂಪಲಲ್ಲಿ 10, 20, 30 3 ಎಲಿಮೆಂಟ್ಸ್ ಇದೆ. ಈಗ ಡಿಲೀಟ್ ಮಾಡಬೇಕಾಗಿರೋದು ನಾವು ರಿಯರ್ ಮೋಸ್ಟ್ ಎಲಿಮೆಂಟ್ ಯಾವುದು, 30. ಇದನ್ನು ತೆಗಿಬೇಕಾಗಿದೆ. ನಾವು ಎಲ್ಲೇ ಫ್ರಂಟಿಂದ ಆಗಿರಲಿ ರಿಯರಿಂದ ಆಗಿರಲಿ ಡಿಲೀಟ್ ಮಾಡಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಈ ಪಾಯಿಂಟರನ್ನು ಯೂಸ್ ಮಾಡ್ತೀವಿ. ಈಗ ಈ ಡಿಲೀಟ್ ಮಾಡಬೇಕು ಅಂತಂದರೆ ರಿಯರು ಇದರ ಪ್ರೀವಿಯಸ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡಬೇಕು. ಅದಕ್ಕೇನು ಮಾಡಬೇಕು, ರಿಯರ್ ಇಸ್ ಈಕ್ವಲ್ ಟು ರಿಯರ್ -1 ಇದನ್ನು ಡಿಕ್ರಿಮೆಂಟ್ ಮಾಡಬೇಕು. ಆಗ ಆಟೋಮೆಟಿಕ್ಕಾಗಿ ಇದು ಡಿಲೀಟ್ ಆಗುತ್ತೆ. ಡಿಲೀಟ್ ಆಗೋಕ್ಕೂ ಮುಂಚೆ ನಾವು ಇದನ್ನು ಪ್ರಿಂಟ್ ಮಾಡ್ಕೊಳ್ತೀವಿ. ಈ ಎಲಿಮೆಂಟನ್ನು ಪ್ರಿಂಟ್ ಎಫ್ ಐಟಮ್ ಡಿಲೀಟೆಡ್ ಈಸ್ ಕ್ಯೂ ಆಫ್ ರಿಯರ್. ಕ್ಯೂ ಆಫ್ ರಿಯರ್ ವ್ಯಾಲ್ಯೂ ಏನಿಲ್ಲಿ 2 ಇದೆ. ಸೊ ಇದನ್ನು ಪ್ರಿಂಟ್ ಮಾಡ್ತೀವಿ. ನೆಕ್ಸ್ಟ್ ರಿಯರ್ ಈಸ್ ಈಕ್ವಲ್ ಟು ರಿಯರ್ -1 ಡಿಕ್ರಿಮೆಂಟ್ ಮಾಡ್ತೀವಿ. ಆಗ 2 ಇದ್ದಿದ್ದರ ವ್ಯಾಲ್ಯೂ 1 ಆಗುತ್ತೆ. ರಿಯರ್ ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ 20ಗೆ. 3 will get deleted. But you should observe that as each element is deleted, the index variable rear is decremented so that it always contains the position of last item. ಈಗ ಇಲ್ಲಿ 20ನೇ ಲಾಸ್ಟ್ ಐಟಮ್. ಇದನ್ನು ಡಿಕ್ರಿಮೆಂಟ್ ಮಾಡಿದಾಗ 10 ಈಸ್ ದ ಲಾಸ್ಟ್ ಐಟಮ್ ಆಗುತ್ತೆ. ಆವಾಗ ರಿಯರ್ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಫೈನಲಿ ವೆನ್ ದ ಕ್ಯೂ ಈಸ್ ಎಂಪ್ಟಿ, the value of front is greater than or rear. Once front is greater than rear, it is not possible to delete any item because the queue is empty. This condition is called underflow of queue. Hence, this statement has to be executed only if queue is not empty. ದಿಸ್ ಈಸ್ ಇಟ್ ಫಾರ್ ಟುಡೇ. ಏನೇನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಸೆಷನ್ನಲ್ಲಿ, ಡಬಲ್ ಎಂಡೆಡ್ ಕ್ಯೂ ಆರ್ ಡಿ ಕ್ಯೂ, ಅದರ ಡೆಫಿನಿಷನ್ ಆ್ಯಂಡ್ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಡಬಲ್ ಎಂಡೆಡ್ ಕ್ಯೂ. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೊಂದು ನ್ಯೂ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್, ಲಿಂಕ್ಡ್ ಲಿಸ್ಟ್ ಅಂತ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.